ಎಲ್ರಿಗೂ ಗೊತ್ತಿದೆ. ಹಾಗಾಗಿ 1 2 3 ಹೇಳ್ತೀನಿ, ನೀವೆಲ್ಲರೂ ಸೇರಿ ಗಿಲ್ಲಿ ಹೇಳ್ಬೇಕು. ಓಕೆನಾ? 1 2 3. ಕರ್ನಾಟಕದಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಮ್ಮ ಗಿಲ್ಲಿ ನಟ ಆನ್ ಸ್ಟೇಜ್. ಗಿಲ್ಲಿ 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 ಏನ್ ಅನ್ನಿಸ್ತಿದೆ ಗೊತ್ತಾ? ಈ ಪ್ರೀತಿಯ ಸೌಂಡನ್ನ ಹೀಗೆ ಕೇಳೋಕೆ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇದೆ. ಗಿಲ್ಲಿ ಆತ್ಮೀಯವಾದ ಸ್ವಾಗತ ಬೂದ್ನೂರ್ ಉತ್ಸವಕ್ಕೆ. ಈ ಪ್ರೀತಿಯ ಚಪ್ಪಾಳೆ ಕೂಗಿಗೆ ಏನ್ ಹೇಳ್ತೀರಿ ನಮ್ಮ ಬೂದ್ನೂರ್ನ ಪ್ರೀತಿಯ ಜನರಿಗೆ? ಎಲ್ಲ ಚೆನ್ನಾಗಿದ್ದೀರಾ? ಅದೇ ಮೇಡಮ್, ಇದೇ ಹೋಗ್ಬಿಟ್ರಿ ಬನ್ನಿ ಮೇಡಮ್ ಅವರೇ. ಇದು ಕೇಳ್ಬಿಟ್ಟು ಹೋಗೇ ಬಿಟ್ರಿ. ಈಗ ಹೇಳಿದ್ರಲ್ಲ ಪ್ರೀತಿ ಚಪ್ಪಾಳೆ ಸೌಂಡು ಅಂತ. ನಮ್ಮ ಮಂಡ್ಯದವ್ರ ಸೌಂಡ್ ಹೆಂಗಿರ್ತದೆ ಮೇಡಮ್? ಯಾಕಂದ್ರೆ ಮಂಡ್ಯದವರು ಸಖತ್ ಖುಷಿ ಆಯ್ತು ಬೂದ್ನೂರಿಗೆ ಬಂದು. ನನಗೆ ಬೂದ್ನೂರು ಅಂದ ತಕ್ಷಣ ನೆನಪಾಗೋದಿದೆ ಈ ಮಾಸ್ಟರ್ ಪೀಸಲ್ಲಿ ಬೂದ್ನೂರು ಸಿದ್ಧ ಅಂತ ನಮ್ಮ ಚಿಕ್ಕಣ್ಣ ಸರ್ ಮಾಡೋರಲ್ಲ, ಅದು ಹೇಳ್ದೇಟಿಗೆ ಅದೇ ನೆನಪಾದದ್ದು. ಹಾಗೂ ಗಿಲ್ಲಿ ಮಾನ್ಯ ಶಾಸಕರಾದಂತ ರವಿಕುಮಾರ್ ಸರ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಇದೇ ಟೈಮ್ನಲ್ಲಿ. ನೀವು ಸರ್ ಒಂದೇ ವೇದಿಕೆಯಲ್ಲಿ ಇರಬೇಕು ಅನ್ನೋ ಆಸೆ. ನಮ್ಮ ಜನಪ್ರಿಯ ಶಾಸಕರು ರವಿಕುಮಾರ್ ಗೌಡ ಸರ್ ಅವರು ಇದೀಗ ವೇದಿಕೆಗೆ ಆಗಮಿಸ್ತಿದ್ದಾರೆ. ಆತ್ಮೀಯವಾದ ಸ್ವಾಗತ ಸರ್. ಈಗ ಗಿಲ್ಲಿ ಮಾತು ನಾನು ಮಾತಾಡ್ತೀನಿ ರೀ. ನಿಜಾಲು ಸಖತ್ತು. ಈಗ ನಮ್ಮ ಊರಿಗೆ ಬಂದ್ರೆ ಎಷ್ಟು, ಈಗ ನಮ್ಮೂರು ಅಣ್ಣ ಇರೋಣ ತರೀಕೆ ಹೋಗ ಮಾತಾಡೋಕೆ ಬಿಡ್ತಾ ಇಲ್ವಣ್ಣ. ಮಂಡ್ಯಕ್ಕೆ ಬಂದಾಗೆಲ್ಲ ಒಂದು ಡೈಲಾಗ್ ಹೊಡಿತಿರ್ತೀನಿ, ಎಲ್ಲೋದ್ರೂ ಹೊಡಿತಿರ್ತೇನೆ. ಮಂಡ್ಯದಲ್ಲಿ ಸ್ಪೆಷಲ್ ಆಗಿ ಹೊಡಿತೀನಿ ಆ ಡೈಲಾಗ. ಟಕರೆ ಟಕರೆ ಟಮ್ಟೇಟು, ನಮ್ಮ ಮಂಡ್ಯ ಜನ ಯಾವತ್ತಿದ್ರು ಅಲ್ಟಿಮೇಟು. ಏನ ಡೈಲಾಗ್ ನಾನು ಹೇಳ್ದೆಲ್ಲ ನೀವೇ ಹೇಳ್ಬಿಡ್ತೀರಲ್ಲ. ನೀವೇ ಅಷ್ಟೊಂದು ರೀಲ್ಸಲ್ಲೆಲ್ಲ ಮಾಡಿ ಅದೆಲ್ಲ ಮಾಡಿದಿರಲ್ಲ. ಅದೇ ಎಲ್ಲೋದ್ರೂ ಆ ಡೈಲಾಗ್ ಹೇಳ್ತಾ ಇರ್ತೀನಿ, ಮೀಟ್ರ್ ಇದ್ರಲ್ಲಿ ಅಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಸಖತ್ ಖುಷಿ ಆಯಿತು ಇಲ್ಲಿಗೆ ಬಂದು. ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಇರಲಿ. ಸದಾ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು.